ಹಾಯ್ ಫ್ರೆಂಡ್ಸ್, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಹಾಗೆ ಯಾವ ಸಮಯದಲ್ಲಿ ಪವರ್ಫುಲ್ ಆಗಿರುತ್ತೋ ತಿಳ್ಕೊಂಡ್ವಿ. ಮಿರಾಕಲ್ ಮ್ಯಾನ್ ಅಂತ ಹೆಸರು ತಗೊಂಡ ಮಾರಿಸ್ ಗುಡ್ಮ್ಯಾನ್ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ನ ಪವರ್ ನ ಉಪಯೋಗಿಸಿ ಅಷ್ಟು ಕ್ರಿಟಿಕಲ್ ಕಂಡೀಷನ್ ಇಂದ ಕೂಡ ಹೇಗೆ ರಿಕವರ್ ಆದ್ರೋ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಹಾಗೆ ನಡೆದ ಇನ್ನು ಕೆಲವು ಇನ್ಸಿಡೆಂಟ್ ಗಳ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ವಿಧಗಳಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಈ ಎಕ್ಸಾಂಪಲ್ಸ್ ನ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ನಿಮ್ಮ ಕ್ವೆಶನ್ಸ್ಗೆ ಈ ಎಕ್ಸಾಂಪಲ್ಸ್ ಖಂಡಿತ ಒಂದು ಕ್ಲಾರಿಟಿನ ಕೊಡುತ್ತೆ. ಈ ವಿಡಿಯೋದಲ್ಲಿನ ಪ್ರತಿ ವಿಷಯ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ ಅಲ್ಲಿ ಬರ್ದಿರೋದೆ. ಆ ಬುಕ್ ಅಲ್ಲಿ ಬರ್ದಿರೋ ಪ್ರತಿ ವಿಷಯ ನಿಜವಾಗಿ ನಡೆದಿರೋದೆ. ಆದ್ರಿಂದ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ಅಂಡ್ ಆ ಬುಕ್ ಅಲ್ಲಿರೋ ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನ ಮೇಲೆ ನಂಬಿಕೆ ತರಿಸೋಕೆ ಇರೋದು. ನಾವು ಎಷ್ಟು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತೀವೋ ಅಷ್ಟು ನಂಬಿಕೆ ಹೆಚ್ಚಾಗುತ್ತೆ. ಆ ನಂಬಿಕೆನೆ ನಮ್ಮನ್ನ ಮುಂದೆ ನಡೆಸುತ್ತೆ. ಮೊದಲು ನಾವೆಲ್ಲ ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೋರ್ಕೊಳ್ಳೋದು ನಡೆಯೋ ಕ್ರಮದಲ್ಲಿ ನಾವು ಯಾವಾಗ ಒಂದು ಸ್ಟೇಜ್ಗೆ ಹೋಗ್ತೀವೋ ಆವಾಗ್ಲೇ ಏನಾದ್ರೂ ನಡೆಯುತ್ತೆ. ಆ ಸ್ಟೇಜ್ಗೆ ಹೋಗೋಕೆನೆ ನಾವು ವಿಜುವಲೈಸೇಷನ್, ಅಫರ್ಮೇಷನ್ಸ್ ಹಾಗೆ ಪದೇ ಪದೇ ಪಾಸಿಟಿವ್ ಆಗಿ ಕೆಲವು ಮಾತುಗಳನ್ನ ನಮ್ಗೆ ನಾವು ಹೇಳ್ಕೊಳ್ತಾ ಇರ್ತೀವಿ. ಹಾಗೆ ತಲುಪಬೇಕಾಗಿರೋ ಸ್ಟೇಜ್ ಮೆಂಟಲ್ ಅಕ್ಸೆಪ್ಟೆನ್ಸ್. ಒಂದು ವಿಷಯನ ಮಾನಸಿಕವಾಗಿ ಅಂಗೀಕರಿಸಿದಾಗ ಮಾತ್ರನೇ ಯಾವ ವಿಷಯ ಆದ್ರೂ ನಡೆಯುತ್ತೆ. ಒಂದು ವಸ್ತು ನಮ್ದಾಗಿರೋವಾಗ, ಅದು ನಮ್ದಲ್ಲ ಅನ್ನೋ ಪ್ರೂಫ್ಸ್ ಇರೋವಾಗ ಆ ವಸ್ತು ನಮ್ದೇ ಅಂತ ಹೇಗೆ ವಾದಿಸ್ತೀವೋ, ಎಷ್ಟು ಸ್ಟ್ರಾಂಗ್ ಆಗಿ ನಂಬ್ತೀವೋ ಒಂದು ಸರಿ ಆಲೋಚನೆ ಮಾಡಿ. ಆ ವಸ್ತುನ ನಮ್ಮ ಹಕ್ಕಾಗಿ ಮಾನಸಿಕವಾಗಿ ಅಂಗೀಕರಿಸ್ತೀವಿ. ಇದನ್ನೇ ಮೆಂಟಲ್ ಅಕ್ಸೆಪ್ಟೆನ್ಸ್ ಇಲ್ಲ ಮಾನಸಿಕ ಅಂಗೀಕರಣ ಅಂತ ಹೇಳ್ಕೊಳ್ಬಹುದು. ಈ ಮೆಂಟಲ್ ಅಕ್ಸೆಪ್ಟೆನ್ಸ್ ಅನ್ನೋ ಸ್ಟೇಜ್ಗೆ ಬಂದ್ಮೇಲೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ವಿಷಯಕ್ಕೆ ರಿಯಾಕ್ಟ್ ಆಗುತ್ತೆ. ಇನ್ನು ಯಾವುದೇ ರೀತಿ ಡಿಲೇ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಹೀಲಿಂಗ್ ಪವರ್ ವಿತ್ ಇನ್ ಯು. ನಮ್ಮ ಆಥರ್ ಡಾಕ್ಟರ್ ಜೋಸೆಫ್ ಮರ್ಫಿ ನಂಬಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ರೋಗಗಳನ್ನ ಕ್ಯೂರ್ ಮಾಡಬಲ್ಲದು ಅಂತ ಕೊಟ್ಟಿರೋ ಸ್ಪೀಚ್ಗೆ ಒಬ್ಬ ವ್ಯಕ್ತಿ ಅಟೆಂಡ್ ಆದ. ಆ ಸಮಯದಲ್ಲಿ ಅವನು ತೀವ್ರವಾದ ಕಣ್ಣಿನ ರೋಗದಿಂದ ಬಾಧೆ ಪಡ್ತಿದ್ದಾನೆ. ಇದಕ್ಕೆ ಮೇಜರ್ ಅಂಡ್ ರಿಸ್ಕಿ ಆಗಿರೋ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅವನ ಡಾಕ್ಟರ್ ಅವನಿಗೆ ಹೇಳಿದ್ರು. ಡಾಕ್ಟರ್ ಜೋಸೆಫ್ ಮರ್ಫಿ ಕೊಟ್ಟಿರೋ ಸ್ಪೀಚ್ ಅಲ್ಲಿ ನಂಬಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಸರಿಪಡಿಸುತ್ತೋ ಅನ್ನೋದು ತಿಳ್ಕೊಂಡ್ಮೇಲೆ ತನ್ನಲ್ಲಿ ತಾನು ಹೀಗೆ ಅನ್ಕೊಳ್ತಾನೆ, ನನ್ನ ಸಬ್ಕಾನ್ಷಿಯಸ್ ಮೈಂಡೇ ನನ್ನ ಕಣ್ಗಳನ್ನ ಕ್ರಿಯೇಟ್ ಮಾಡ್ತು, ಹಾಗಾಗಿ ಇನ್ನ ಅದೇ ನನ್ನ ರೋಗನ ಗುಣಪಡಿಸುತ್ತೆ ಅಂತ. ಕೇವಲ ಒಂದು ಸರಿ ಮಾತ್ರನೇ ಅನ್ಕೊಂಡ, ಅದನ್ನ ಮಾನಸಿಕವಾಗಿ ಅಂಗೀಕರಿಸ್ದ. ಮನೆಗೆ ಹೋಗಿ ಆಥರ್ ಹೇಳಿರೋ ಹಾಗೆ ಪ್ರತಿದಿನ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಧ್ಯಾನದ ಸ್ಥಿತಿಗೆ ಹೋಗಿ, ಅಂದ್ರೆ ತುಂಬಾ ಪ್ರಶಾಂತವಾಗಿರೋ ಸ್ಥಿತಿಗೆ ಸೇರ್ಕೊಂಡ್ಮೇಲೆ ತನ್ನ ದೃಷ್ಟಿನ ಯಾವುದರ ಮೇಲೂ ಬೀಳೋ ಹಾಗೆ ಮಾಡದೆ ಕೇವಲ ಅವನ ಕಣ್ಣಿನ ಡಾಕ್ಟರ್ ಬಗ್ಗೆ ಅಫರ್ಮೇಷನ್ಸ್ ಕೊಟ್ಕೊಂಡ. ಆ ವ್ಯಕ್ತಿ ಹಾಗೆ ಹೋದ ಧ್ಯಾನ ಸ್ಥಿತಿಯ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾತಾಡ್ಕೊಂಡ್ವಿ. ಈ ವಿಡಿಯೋ ಆದ್ಮೇಲೆ ಅದನ್ನ ಮಿಸ್ ಮಾಡದೆ ನೋಡಿ. ಆ ಡಾಕ್ಟರ್ ತನ್ನ ಎದುರಲ್ಲಿ ಕುಳಿತು ಒಂದು ಅದ್ಭುತ ಅಂತ ತನ್ನ ಬಳಿ ಮಾತಾಡಿರೋ ಹಾಗೆ ಆ ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡ ಹಾಗೆ ಊಹಿಸ್ಕೊಂಡ. ಹೀಗೆ ಪ್ರತಿ ರಾತ್ರಿ ನಿದ್ದೆ ಮಾಡೋಕೆ ಮುಂಚೆ ಕೇವಲ 5 ನಿಮಿಷ ಮತ್ತೆ ಮತ್ತೆ ಹೇಳ್ದ. ಸರಿಯಾಗಿ 3 ವಾರಗಳ ನಂತರ ಆಪರೇಷನ್ ಮಾಡಬೇಕು ಅಂತ ಹೇಳಿದ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋಕೆ ಹೋದ್ರೆ ಇದು ಒಂದು ಅದ್ಭುತ ಅಂತ ಆಶ್ಚರ್ಯದಿಂದ ಡಾಕ್ಟರ್ ಹೇಳ್ಬಿಟ್ರು. ಇಲ್ಲಿ ಗಮನಿಸಿದ್ರೆ ಆ ವ್ಯಕ್ತಿ ಎಲ್ಲಿನೂ ನನ್ನ ಕಣ್ಣು ಚೆನ್ನಾಗಾಯ್ತು, ಗುಣವಾಗ್ತಿದೆ, ಮಾಮೂಲು ಸ್ಥಿತಿಗೆ ಬಂದಿದೆ ಅಂತ ತನ್ನ ಕಣ್ಣಿನ ಬಗ್ಗೆ ಮಾತಾಡ್ಲಿಲ್ಲ. ಡೈರೆಕ್ಟ್ ಎಂಡ್ ರಿಸಲ್ಟ್ ಆಗಿ ಡಾಕ್ಟರ್ ಶಾಕ್ ಆಗೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡ. ಅದಕ್ಕೆ ಅನುಗುಣವಾಗಿ ಕಣ್ಣು ಸರಿಯಾಗಿರೋದ್ರಿಂದ ಅವನು ಊಹಿಸ್ಕೊಂಡ ರೀತಿ ಡಾಕ್ಟರ್ ಇದೊಂದು ಅದ್ಭುತ ಅಂತ ಹೇಳಿದ್ರು. ಇವಾಗ ಹೇಳೋ ಎರಡನೇ ಎಕ್ಸಾಂಪಲ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಒಬ್ಬ ವ್ಯಕ್ತಿ ಒಂದು ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡೋಕೆ ಮೊದಲು ಅದರ ಬಗ್ಗೆ ಮೈಂಡ್ ಅಲ್ಲಿ ಆಲೋಚಿಸ್ತಾನೆ, ಊಹೆಯಲ್ಲಿ ಅದನ್ನ ನಿರ್ಮಿಸ್ತಾನೆ, ನಂತರ ಅದನ್ನ ಈ ಪ್ರಪಂಚಕ್ಕೆ ತಗೊಂಡ್ ಬರ್ತಾನೆ. ಫಾರ್ ಎಕ್ಸಾಂಪಲ್, ವಾಚ್ ನ ತಯಾರು ಮಾಡಿದ ಒಬ್ಬ ವಾಚ್ ಮೇಕರ್ಗೆ ಅದರ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತು. ಒಂದು ವೇಳೆ ಆ ವಾಚ್ ಕೆಲಸ ಮಾಡೋದು ನಿಂತೋದ್ರೆ ಅದನ್ನ ಹೇಗೆ ಸರಿ ಮಾಡಬೇಕು
ಆ ವಾಚ್ ಮೇಕರ್ಗೆ ಗೊತ್ತು. ಆ ಕೆಲ್ಸನ ವಾಚ್ ಮೇಕರ್ಗೆ ಕೊಟ್ಬಿಟ್ರೆ ಅವನೇ ಅದನ್ನ ಸರಿಪಡಿಸ್ತಾನೆ. ಯಾಕಂದ್ರೆ ಆ ವಾಚ್ ನ ಕ್ರಿಯೇಟ್ ಮಾಡಿದ್ದು ಅವನೇ ಆಗಿರೋದ್ರಿಂದ ಅದನ್ನ ಸರಿಪಡಿಸೋಕೆ ಬೇಕಾಗಿರೋ ನಾಲೆಡ್ಜ್ ಅವನ ಹತ್ರನೇ ಇರುತ್ತೆ. ಈ ರೀತಿನೇ ನಮ್ಮ ಶರೀರನ ನಿಯಂತ್ರಿಸ್ತಿರೋ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಗೆ ಗುಣಪಡಿಸಬೇಕೋ ಗೊತ್ತು. ಯಾಕಂದ್ರೆ ನಮ್ಮ ಶರೀರನ ನಿರ್ಮಿಸಿದ್ದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಆಗಿರೋದ್ರಿಂದ ವಾಚ್ ಮೇಕರ್ನ ಹಾಗೆ ಹಾಳಾಗಿರೋದನ್ನ ಹೇಗೆ ಸರಿಪಡಿಸಬೇಕೋ ಅದಕ್ಕೆ ಗೊತ್ತು. ಕಾರಣ ನಮ್ಮನ್ನ ನಡೆಸೋದು ಅದೇ ಆಗಿರೋದ್ರಿಂದ. ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ದೇವ್ರನ್ನ ನಂಬದೇ ಇರೋ ಒಬ್ಬ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ತನ್ನ ಅನಾರೋಗ್ಯವನ್ನ ಒಬ್ಬ ಚರ್ಚ್ನ ಫಾದರ್ ಹಾಫ್ ಅನ್ ಅವರ್ ಅಲ್ಲಿ ಹೇಗೆ ಗುಣಪಡಿಸಿದ್ರು ಅಂತ ಆಥರ್ಗೆ ಸವಾಲಾಗಿ ವಿವರಿಸೋಕೆ ಹೇಳಿದ್ರು. ಅಸಲು ಏನ್ ನಡೀತೋ ಆಥರ್ ಏನ್ ವಿವರಿಸಿದ್ರೋ ನೋಡೋಣ. ತನಗೆ ಗುಣಪಡಿಸೋಕೆ ಮುಂಚೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಅಂತ ಫಾದರ್ ಹೇಳಿದ್ರೆ ಓದ್ಕೊಂಡಿರೋ ಆ ವ್ಯಕ್ತಿ ತನ್ನ ಬುದ್ಧಿವಂತಿಕೆನ ಅವಮಾನಿಸ್ತಿರೋ ಹಾಗೆ ಭಾವಿಸಿ ಆ ವಿಷಯನ ನಂಬಿಲ್ಲ. ನಂತರ ಫಾದರ್ ಕೆಲವು ಪ್ರಶಾಂತವಾದ ಮಾತುಗಳನ್ನ ಹೇಳಿದ್ಮೇಲೆ ಅವನನ್ನ ರಿಲ್ಯಾಕ್ಸ್ ಆಗಿ ಮಲ್ಕೋ ಅಂತ ಏನು ಮಾತಾಡದೆ ಯಾವ್ದ್ರ ಬಗ್ಗೆನೂ ಆಲೋಚಿಸದೆ ಪ್ರಶಾಂತವಾಗಿ ಇರೋ ಕೇಳಿದ್ರು. ಆ ವ್ಯಕ್ತಿ ಫಾದರ್ ಹೇಳಿರೋ ಹಾಗೆ ಅಲುಗಾಡ್ದೆ ಆಲೋಚಿಸದೆ ರಿಲ್ಯಾಕ್ಸ್ ಆಗಿ ಮಲ್ಕೊಂಡ. ಫಾದರ್ ಸಹ ಅಲುಗಾಡ್ದೆ ಹಾಗೆ ಇದ್ದಾರೆ. ತಕ್ಷಣ ಫಾದರ್ ಪ್ರಶಾಂತವಾದ ಮಾತಿನ ಜೊತೆ ಒಂದು ಹಾಫ್ ಅನ್ ಅವರ್ ಪೀಸ್ಫುಲ್ ಆಗಿ ಜೋರಾಗಿ ನೆಮ್ಮದಿಯಾಗಿ ಆ ವ್ಯಕ್ತಿಗೆ ಪೂರ್ತಿ ಆರೋಗ್ಯ, ಶಾಂತಿ, ಒಳ್ಳೆ ಭಾವನೆಗಳು ಹೊಂದಬೇಕು ಅಂತ ಅರ್ಧ ಗಂಟೆಗಳು ಶಾಂತವಾಗಿ ಹೇಳ್ತಾನೆ ಇದ್ರು. ಅರ್ಧ ಗಂಟೆಗಳ ನಂತರ ನಿಜವಾಗ್ಲೂ ಅವನ ಆರೋಗ್ಯ ಅವನಿಗೆ ಮತ್ತೆ ಸಿಕ್ತು. ಅಸಲು ಏನ್ ನಡೀತು, ಹೇಗೆ ಗುಣವಾಯ್ತೋ ಗೊತ್ತಿಲ್ಲದೆ ಆ ವ್ಯಕ್ತಿ ಆಯೋಮಯದಲ್ಲಿ ಉಳಿದೋದ. ಹಿಪ್ನೋಟಿಸಮ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಸೇಮ್ ಹೀಗೆ ಮಾಡ್ತಾರೆ. ಹಿಪ್ನೋಟೈಸ್ ಮಾಡೋ ವ್ಯಕ್ತಿ ಕೆಲವು ರಿಲ್ಯಾಕ್ಸ್ ಆದ ಮಾತಿನ ಜೊತೆ ತನ್ನ ಮುಂದೆ ಇರೋ ಪರ್ಸನ್ ನ ರಿಲ್ಯಾಕ್ಸ್ ಮಾಡಿ ಒಂದು ಪ್ರಶಾಂತವಾದ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಆ ವ್ಯಕ್ತಿ ಏನ್ ಹೇಳಿದ್ರು ಹಿಪ್ನೋಟೈಸ್ ಆಗಿರೋ ಪರ್ಸನ್ ಅದನ್ನ ಹಾಗೆ ಮಾಡ್ತಾನೆ. ಈ ಹಿಪ್ನೋಟೈಸ್ ಅಲ್ಲಿ ಎದುರಲ್ಲಿರೋ ಪರ್ಸನ್ ನ ಬಾಡಿ ಟೆಂಪರೇಚರ್ ನ ನಂಬಲಾಗದೆ ಇರೋ ಅಷ್ಟು ಹೆಚ್ಚಿಸಬಹುದು, ಹಾಗೆ ಕಡಿಮೆ ಮಾಡಿ ಚಳಿಗೆ ನಡ್ಗೋ ಹಾಗೆ ಕೂಡ ಮಾಡಬಹುದು. ಇದು ಸೈಂಟಿಫಿಕಲಿ ಪ್ರೂವನ್. ಯಾಕಂದ್ರೆ ಈ ಸಮಯದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಆಗ್ತಿದೆ, ಅದೇ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಿದೆ. ಇಲ್ಲಿ ಫಾದರ್ ಮಾಡಿರೋ ಕೆಲಸ ಕೂಡ ಅದೇ. ಪ್ರಶಾಂತವಾದ ಸ್ಥಿತಿಗೆ ಹೋದ್ಮೇಲೆ ಮೈಂಡ್ ರಿಸೀವಿಂಗ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಆ ವ್ಯಕ್ತಿಯ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸ್ವಲ್ಪ ಗುಣಪಡಿಸೋ ಮಾತುಗಳನ್ನ ಕೊಟ್ರು. ಅದು ಅದಕ್ಕೆ ಕೊಟ್ಟಂತಹ ಸೂಚನೆಗಳನ್ನ ಫಾಲೋ ಆಗಿ ಗುಣಪಡಿಸ್ತು. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಈ ಪ್ರಶಾಂತವಾದ ಸ್ಥಿತಿಯಲ್ಲಿ ನಮ್ಗೆ ನಾವು ಏನಾದ್ರೂ ಹೇಳ್ಕೊಳ್ಬೇಕು, ಆದ್ರೆ ನಾವು ಆ ಸಮಯದಲ್ಲಿ ಅಲರ್ಟ್ ಆಗಿ ಇರಲ್ಲ. ಅದಕ್ಕೆ ನಾವು ಇಯರ್ಫೋನ್ಸ್ ನ ಯೂಸ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಒಬ್ಬ ವ್ಯಕ್ತಿಯ ಮಾತಿನ ಇನ್ಸ್ಟ್ರಕ್ಷನ್ಸ್ ಜೊತೆ ನಮ್ಮ ಮೈಂಡ್ ನ ತುಂಬಿಸ್ಬೇಕು. ಆ ರೀತಿನೇ ಫಾದರ್ ಆ ವ್ಯಕ್ತಿನ ಪ್ರಶಾಂತವಾದ ಸ್ಥಿತಿಗೆ ಕರ್ಕೊಂಡು ಹೋದ್ಮೇಲೆ ಅರ್ಧ ಗಂಟೆಗಳು ಗುಣಪಡಿಸೋ ಸೂಚನೆಗಳ ಜೊತೆ ಪೀಸ್ಫುಲ್ ಆಗಿ ಆ ವ್ಯಕ್ತಿಯ ಮೈಂಡ್ ನ ತುಂಬಿದ್ರು. ಅದು ಅವುಗಳನ್ನ ಫಾಲೋ ಆಗಿ ಗುಣಪಡಿಸ್ತು. ಇಲ್ಲಿ ಫಾದರ್ ಮಾಡಿರೋ ಕೆಲಸ ಏನಂದ್ರೆ ಅವಶ್ಯಕತೆ ಇಲ್ಲದ ಆಲೋಚನೆಗಳನ್ನ ತೆಗೆದುಹಾಕೋದು. ಫಾರ್ ಎಕ್ಸಾಂಪಲ್, ಬಸ್ಸಲ್ಲಿರೋ ನಾವು ಉಳಿದವ್ರಿಗೆಲ್ಲ ಹಾನಿ ಮಾಡ್ಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ಫೈಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆ ಬಸ್ ಡ್ರೈವರ್ನ ದೃಷ್ಟಿ ತಪ್ಪೋ ಹಾಗೆ ಮಾತಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ಬಸ್ ಆದ್ರೂ ನಿಲ್ಲಿಸ್ಬಿಡ್ತಾನೆ, ಇಲ್ಲ ಯಾವ್ದಾದ್ರು ಮರಕ್ಕೆ ಡಿಕ್ಕಿ ಹೊಡಿತಾನೆ. ಆ ಬಸ್ ಡ್ರೈವರ್ಗೆ ತೊಂದರೆ ಕೊಟ್ಟ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ತನಗೆ ತಾನು ಹೀಲಿಂಗ್ ಮಾಡದೆ ನಮ್ಮ ನೆಗೆಟಿವ್ ಆಲೋಚನೆಗಳಿಂದ ತೊಂದರೆ ಕೊಟ್ರೆ ಅದು ಬಸ್ನ ರೀತಿ ಗುಣಪಡಿಸದೆ ನಿಲ್ಲಿಸುತ್ತೆ, ಇಲ್ಲ ಅದಕ್ಕಿಂತ ಹೆಚ್ಚು ಮಾಡುತ್ತೆ. ಇಷ್ಟು ದಿನಗಳಿಂದ ರೋಗಗಳು ಇರುತ್ತೆ ಅಂತ ನಂಬಿರೋ ವ್ಯಕ್ತಿಗಳಲ್ಲಿ ರೋಗ ಅನ್ನೋ ಆಲೋಚನೆನ ಫಾದರ್ ಹೊರಹಾಕಿ ಸಬ್ ಕಾನ್ಶಿಯಸ್ ಮೈಂಡ್ ನ ಹೀಲಿಂಗ್ ಪವರ್ ಕಂಟಿನ್ಯೂ ಆಗೋ ಹಾಗೆ ಮಾಡಿ ಗುಣಪಡಿಸಿದ್ರು. ಫಾದರ್ ಹೇಳಿರೋ ಪ್ರಶಾಂತವಾದ ಮಾತಿಗೆ ಅವ್ರನ್ನ ನಂಬಿದ ನಂತರನೇ ಅವರು ಹೇಳೋ ಹಾಗೆ ಫಾಲೋ ಆಗಿ ರಿಲ್ಯಾಕ್ಸ್ ಆದ್ರು. ಫಾದರ್ನ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ಅವನು ಸರಿ ಹೋಗ್ತಿರ್ಲಿಲ್ಲ. ನಿಮ್ಗೆ ಸರಿಯಾಗಿ ಅರ್ಥ ಆಗಿದ್ರೆ ಇಲ್ಲಿ ಬಸ್ ಯಾರು, ಪ್ರಯಾಣಿಕರು ಯಾರು ಅಂಡ್ ನೀವು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಟರ್ನಿಂಗ್ ಡ್ರೀಮ್ಸ್ ಇಂಟು ರಿಯಾಲಿಟಿ. ಸಬ್ ಕಾನ್ಶಿಯಸ್ ಮೈಂಡ್ ನೀವು ಕೋರಿರೋದನ್ನ ಹೇಗೆ ನಿಜ ಮಾಡುತ್ತೆ ಅಂತ ಆಥರ್ ಎಕ್ಸ್ಪ್ಲೇನ್ ಮಾಡಿದಾಗ ನೀನಾ ಡಬ್ಲ್ಯೂ ಅನ್ನೋ ಹೆಸರಿರೋ ಸ್ಟೂಡೆಂಟ್ ಒಂದ್ಸಾರಿ ಅದನ್ನ ಟ್ರೈ ಮಾಡೋಣ ಅಂತ ಆಲೋಚಿಸ್ತಾ ನಡೀತಿರೋವಾಗ ಒಂದು ಶಾಪ್ ನ ವಿಂಡೋದಲ್ಲಿ ಕಾಣಿಸ್ತಿರೋ ಒಂದು ಅಟ್ರಾಕ್ಟಿವ್ ಲೆದರ್ ಬ್ಯಾಗ್ ನ ನೋಡಿದ್ರು. ಅವರಿಗೆ ಅದು ತುಂಬಾ ಇಷ್ಟ ಆಗಿರೋದ್ರಿಂದ ಅಲ್ಲೇ ನಿಂತು ಅದನ್ನ ಹಾಗೆ ನೋಡ್ತಿದ್ರು.
ಅಷ್ಟು ಕಾಸ್ಟ್ಲಿ ಬ್ಯಾಗ್ ನಾನು ಯಾವತ್ತಿಗೂ ತಗೊಳ್ಳೋಕ್ಕಾಗಲ್ಲ ಅಂತ ತನಗೆ ತಾನು ಹೇಳ್ಕೊಂಡ್ಲು. ಅವಾಗ ಅವರಿಗೆ ಆಥರ್ ಹೇಳಿರೋ ಈ ಮಾತು ನೆನಪಾಗುತ್ತೆ. ಯಾವಾಗಲೂ ನೆಗೆಟಿವ್ ಆಗಿ ಏನು ಅಂದ್ಕೊಳ್ಬೇಡ, ಅದಕ್ಕೆ ಅಗೇನ್ಸ್ಟ್ ಆಗಿ ಆಲೋಚಿಸು. ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಸಂಘಟನೆಗಳು ನಡೆಯುತ್ತೆ. ತಕ್ಷಣ ಶಾಪ್ ಹತ್ರ ನಿಂತು ಹೀಗೆ ಅನ್ಕೊಳ್ತಾರೆ, ಈ ಬ್ಯಾಗ್ ನಂದೆ, ಇದು ಸೇಲ್ಗೆ ಇದೆ, ನಾನು ಇದನ್ನ ಮಾನಸಿಕವಾಗಿ ಅಂಗೀಕರಿಸಿದ್ದೀನಿ, ನನ್ನಲ್ಲಿನ ಸಬ್ಕಾನ್ಶಿಯಸ್ ಮೈಂಡೇ ನಾನು ಆ ಬ್ಯಾಗ್ ನ ತಗೊಳ್ಳೋ ಹಾಗೆ ಮಾಡುತ್ತೆ ಅಂತ ಮಾನಸಿಕವಾಗಿ ನಂಬ್ತಾರೆ. ಊಹಿಸದ ವಿಧವಾಗಿ ಅದರ ನೆಕ್ಸ್ಟ್ ದಿನಾನೇ ತನಗೆ ತುಂಬಾ ಹತ್ತಿರವಾದವರು ಕ್ರಿಸ್ಮಸ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ಎಕ್ಸೈಟ್ಮೆಂಟ್ ಇಂದ ಓಪನ್ ಮಾಡಿದ್ರೆ ತಾನು ಯಾವ್ದನ್ನ ಶಾಪ್ ಅಲ್ಲಿ ನೋಡಿ ಕನಸು ಕಂಡಿದ್ರು ಅದೇ ಬ್ಯಾಗ್ ಆ ಗಿಫ್ಟ್ ಅಲ್ಲಿ ಇದೆ. ಇದೆಲ್ಲ ಕ್ರಿಸ್ಮಸ್ ನ ದಿನಾನೇ ನಡೀತು. ಆನಂದದಿಂದ ಆ ಸಮಯದಲ್ಲಿ ನನ್ನ ಹತ್ರ ಆ ಬ್ಯಾಗ್ ನ ತಗೊಳ್ಳೋಕೆ ಕಾಸಿಲ್ಲ, ಆದ್ರೆ ಆ ಬ್ಯಾಗ್ ಇವಾಗ ನನ್ನ ಸ್ವಂತ ಆಯ್ತು ಅಂತ ಆಥರ್ಗೆ ಲೆಟರ್ ಬರೆದ್ರು. ಈ ರೀತಿನೇ ಮಾರ್ಗರೆಟ್ ಅನ್ನೋ ಒಬ್ಬ ವಿಮೆನ್ ಮಿಸ್ ಮಾಡದೆ ಆಥರ್ ಕೊಡೋ ಪ್ರತಿ ಸ್ಪೀಚ್ಗೆ ಅಟೆಂಡ್ ಆಗ್ತಿದ್ರು. ಅದಕ್ಕೆ ಅವರು 3 ಬಸ್ಸಲ್ಲಿ ಗಂಟೆಗಟ್ಟಲೆ ಪ್ರಯಾಣ ಮಾಡಿ ಬರ್ಬೇಕಾಗಿರುತ್ತೆ. ಒಂದ್ಸಾರಿ ಆಥರ್ ಕೊಟ್ಟಂತ ಸ್ಪೀಚ್ ಅಲ್ಲಿ ಒಬ್ಬ ವ್ಯಕ್ತಿ ಕಾರ್ನ ಹೇಗೆ ಪಡ್ಕೊಂಡ ಅಂತ ವಿವರಿಸಿದ್ರು. ಅದನ್ನೇ ಅಪ್ಲೈ ಮಾಡೋಣ ಅಂತ ಡಿಸೈಡ್ ಆಗಿ ಆಥರ್ ಹೇಳ್ದಂತ ಪ್ರತಿ ವಿಷಯನ ತುಂಬಾ ಜಾಗ್ರತೆಯಿಂದ ಫಾಲೋ ಆಗಿ ತನಗೆ ಒಂದು ಕ್ಯಾಡಿಲಾಕ್ ಕಾರ್ ಬೇಕು ಅಂತ ಆ ಕಾರ್ನ ನಿಜವಾಗ್ಲೂ ತಗೊಂಡು ಓಡಿಸಿದ್ರೆ ಹೇಗೆ ಇರುತ್ತೋ ಪ್ರತಿ ವಿಷಯನ ಸ್ಪಷ್ಟವಾಗಿ ಊಹಿಸ್ಕೊಂಡ್ರು. ಶೋರೂಮ್ಗೆ ಹೋಗೋ ಹಾಗೆ, ಇಷ್ಟ ಆದ ಮಾಡೆಲ್ ನ ಸೆಲೆಕ್ಟ್ ಮಾಡಿ ಓಡಿಸೋ ರೀತಿ ಪ್ರತಿಯೊಂದನ್ನು ಊಹಿಸ್ಕೊಂಡ್ರು. ಹಾಗೆ ಮತ್ತೆ ಮತ್ತೆ ಆ ಕ್ಯಾಡಿಲಾಕ್ ಕಾರ್ ತನ್ನದೇ ಅಂತ ಅನ್ಕೊಂಡ್ರು. ಆ ಕಾರ್ನ ಹತ್ತೋ ಹಾಗೆ, ಓಡಿಸೋ ಹಾಗೆ ಎಷ್ಟೋ ವಿಷಯಗಳನ್ನ 2 ವಾರಗಳ ಮೇಲೆ ಊಹಿಸ್ಕೊಂಡ್ರು. ಆಥರ್ನ ಮತ್ತೊಂದು ಸ್ಪೀಚ್ಗೆ ಅಟೆಂಡ್ ಆದಾಗ ತಾನು ಆ ಕಾರಲ್ಲೇ ಬಂದಿದ್ದೆ ಅಂತ ದೂರದಲ್ಲಿರೋ ಅವರ ದೊಡ್ಡಪ್ಪ ಮರಣ ಹೊಂದಿ ತನಗೆ ಇರೋ ಆ ಕ್ಯಾಡಿಲಾಕ್ ಕಾರ್ನ ಮತ್ತೆ ಆಸ್ತಿನ ತನ್ನ ಹೆಸರಲ್ಲಿ ಬರೆದ್ರು ಅಂತ ಆಥರ್ಗೆ ಲೆಟರ್ ಬರೆದ್ರು. ನಡೆದಿರೋ ಈ ಕ್ಯಾಡಿಲಾಕ್ ಕಾರ್ ವಿಷಯನ ಆಥರ್ ತಾನು ಬರೆದಂತ ತುಂಬಾ ಬುಕ್ಸ್ ಅಲ್ಲಿ ಹೇಳಿದ್ದಾರೆ. ಗೈಡೆನ್ಸ್ ಫಾರ್ ಡಿಸಿಷನ್ ಮೇಕಿಂಗ್. ರಾಬರ್ಟ್ ಲೂಯಿಸ್ ಸ್ಟೀಫನ್ಸನ್ ಇವರು ಒಬ್ಬ ಪ್ರಮುಖ ಆಥರ್. ಈ ಜನರೇಷನ್ ಅಲ್ಲ, ಆದ್ರೆ ದ ಪವರ್ ಆಫ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್ ಬುಕ್ ಬರೆಯೋ ಟೈಮ್ ಅಲ್ಲಿ ಅವರು ಬರೆದಂತ ಕತೆಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಪ್ಯುಲರ್ ಆಯ್ತು. ಸ್ಟೀವನ್ಸನ್ಗೆ ಒಂದು ಅಭ್ಯಾಸ ಇದೆ, ಮಲ್ಕೊಳ್ಳೋಕೆ ಮುಂಚೆ ತನಗೋಸ್ಕರ ಒಳ್ಳೆ ಕತೆಗಳನ್ನ ಸೃಷ್ಟಿಸು ಅಂತ ತನ್ನ ಸಬ್ಕಾನ್ಶಿಯಸ್ ಮೈಂಡ್ ನ ಕೋರ್ಕೊಳ್ತಿದ್ರು. ಅವ್ರಿಗೆ ಹಣ ಅವಶ್ಯಕತೆ ಇದ್ದ ಪ್ರತಿ ಸಾರಿ ತನ್ನ ಸಬ್ಕಾನ್ಶಿಯಸ್ ಮೈಂಡ್ ಹತ್ರ ಚೆನ್ನಾಗಿ ಸೇಲ್ ಆಗೋ ಒಳ್ಳೆ ಕತೆನ ಕ್ರಿಯೇಟ್ ಮಾಡು ಅಂತ ತನ್ನ ಸಬ್ಕಾನ್ಶಿಯಸ್ ಮೈಂಡ್ಗೆ ಆರ್ಡರ್ಸ್ ಕೊಡ್ತಿದ್ರು. ಅವರು ಅನ್ಕೊಂಡ ರೀತಿನೇ ಆಗ್ತಿತ್ತು. ಅವರು ಬರೆದ ತುಂಬಾ ಕತೆಗಳ ಹಿಂದೆ ಈ ಅಭ್ಯಾಸನೇ ಕಾರಣ ಅಂತ ತುಂಬಾ ಸಾರಿ ಹೇಳಿದ್ದಾರೆ. ಒಂದು ಡಿಸಿಷನ್ ತಗೊಳ್ಳೋ ವಿಷಯದಲ್ಲಿ ಕೂಡ ಸಬ್ಕಾನ್ಶಿಯಸ್ ಮೈಂಡ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಆಥರ್ ಅವ್ರಿಗೂ ಎಷ್ಟೋ ಅನುಭವಗಳು ಇದೆ ಅಂತ ಬುಕ್ ಅಲ್ಲಿ ಕೆಲವನ್ನ ಶೇರ್ ಮಾಡಿದ್ದಾರೆ. ತುಂಬಾ ವರ್ಷಗಳ ಮುಂಚೆ ದೂರವಾದ ಪ್ರಾಂತ್ಯದಲ್ಲಿ ಅವ್ರಿಗೆ ಒಳ್ಳೆ ಲಾಭವನ್ನ ಕೊಡೋ ಕೆಲಸ ಸಿಕ್ತು. ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿರೋವಾಗ ರಾತ್ರಿ ಮಲ್ಕೊಳ್ಳೋವಾಗ ಸಬ್ಕಾನ್ಶಿಯಸ್ ಮೈಂಡ್ ನ ಜೊತೆ ಅದಕ್ಕಿರೋ ಶಕ್ತಿ ಮತ್ತು ಜ್ಞಾನನ ನೆನಪಿಸ್ಕೊಂಡು ತನಗೆ ಒಂದು ಕ್ಲಾರಿಟಿನ ಕೊಡು ಅಂತ ಹೇಳ್ಕೊಂಡ್ರು. ಆಥರ್ನ ಒಬ್ಬ ತುಂಬಾ ಹಳೆಯ ಸ್ನೇಹಿತ ತನ್ನ ಹತ್ರ ಬಂದು ಒಂದು ನ್ಯೂಸ್ ಪೇಪರ್ ನ ಕೈಯಲ್ಲಿ ಇಕ್ಕಿ, ನೀನು ಹೋಗ್ಬೇಡ, ಈ ಹೆಡ್ಲೈನ್ಸ್ ನ ಓದು ಅಂತ ಎಚ್ಚರಿಸ್ತಾರೆ. ಅವರು ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸ್ ಅಲ್ಲಿ ಯುದ್ಧ ಸನ್ನಿವೇಶಗಳು ಇದೆ ಅಂತ ಹೇಳೋ ರೀತಿ ಒಂದು ಡ್ರೀಮ್ ನ ಆಥರ್ಗೆ ಕ್ರಿಯೇಟ್ ಮಾಡ್ತು. ಈ ರೀತಿನೇ ಸ್ಯಾಂಡ್ರಾ ಎಫ್ ಅನ್ನೋ ವಿಮೆನ್ಗೆ ತಾನು ಕೆಲಸ ಮಾಡ್ತಿರೋ ಜಾಬ್ಗೆ 2ರಷ್ಟು ಹೆಚ್ಚು ಸ್ಯಾಲರಿ ಬರೋ ಆಫರ್ ಲೆಟರ್ ಬಂತು. ಆದ್ರಿಂದ ಆ ಜಾಬ್ಗೆ ಹೋಗ್ಬೇಕಾ ಬೇಡ್ವಾ ಅಂತ ನಿರ್ಣಯಿಸ್ಕೊಳ್ಳೋಕ್ ಆಗ್ಲಿಲ್ಲ. ಅದಕ್ಕೆ ಅವರು ಆಥರ್ನ ಹಾಗೆ ನಿದ್ರೆ ಮಾಡೋಕೆ ಮುಂಚೆ ಸಬ್ಕಾನ್ಶಿಯಸ್ ಮೈಂಡ್ ನ ಪವರ್ ನ ನೆನ್ಪು ಮಾಡ್ಕೊಂಡು ಮೈಂಡ್ಗೆ ಒಂದು ಕ್ಲಾರಿಟಿ ಕೊಡು ಅಂತ ಮತ್ತೆ ಮತ್ತೆ ಅನ್ಕೊಂಡ್ರು. ಮಾರ್ನಿಂಗ್ ಎದ್ದೇಳುವಾಗ ತನಗೆ ಆ ಜಾಬ್ಗೆ ಹೋಗೋದ್ ಬೇಡ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತು. ಅದರ ನಂತರ ನಡೆದ ಸಂಘಟನೆಗಳು ತನ್ನ ಸಬ್ಕಾನ್ಶಿಯಸ್ ಮೈಂಡ್ ಕೊಟ್ಟಂತಹ ಸಲಹೆ ಸರಿಯಾಗಿರೋದೆ ಅಂತ ನಿರೂಪಿಸಿತು. ತನಗೆ ಆಫರ್ ಬಂದ ಕೆಲವು ಮಂತ್ಸ್ ಅಲ್ಲೇ ಆ ಕಂಪನಿ ಕ್ಲೋಸ್ ಆಯ್ತು. ನಮ್ಮಿಂದ ದೂರ ಇರೋರ್ಗೆ ಹಾಗೆ ನಮ್ಗೆ ಬೇಕಾಗಿರೋರ್ಗೆ ಒಳ್ಳೇದು ನಡೆಯೋ ಹಾಗೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನ ಉಪಯೋಗಿಸಬಹುದಾ ಅಂತ ತುಂಬಾ ಜನರಿಗೆ ಒಂದು ಡೌಟ್ ಇದೆ. ಹಾಗೆ ಕೂಡ ಸಬ್ಕಾನ್ಶಿಯಸ್ ಮೈಂಡ್ ಹೆಲ್ಪ್ ಮಾಡುತ್ತೆ ಅಂತ ಆಥರ್ ಬುಕ್ ಅಲ್ಲಿ ವಿವರಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮಾನಸಿಕವಾಗಿ ಒಂದು ವಿಷಯನ ಅಂಗೀಕರಿಸುತ್ತೋ ಆವಾಗ್ಲೇ ಏನಿದ್ರು ನಡೆಯುತ್ತೆ. ಇದೇ ಇವತ್ತಿನ ವಿಡಿಯೋ.
ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.